ಸ್ನೇಹಿತರೆ ನಮಸ್ಕಾರ. ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಮಹಾಕುಂಭ ಮೇಳದ ಸಾಧು ಸಂತರನ್ನ ಬಿಟ್ಟು ಮೊನಾಲಿಸಾ ಹಿಂದೆ ಹೋಗ್ತಿರುವ ಮಾಧ್ಯಮದ ವಿರುದ್ಧ ಗುಡುಗಿದಂತ ಪ್ರಥಮ್. ಮತ್ತೊಂದೆಡೆಯಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಘೋರ ದುರಂತ, ರೈಲಿಗೆ ಬೆಂಕಿ ಹಚ್ಚಲಾಗಿದೆ ಎಂದು ಹಾರಿದ ಜನ, ಮತ್ತೊಂದು ರೈಲು ಬಂದು 8 ಮಂದಿ ಸಾವು. ಎಲ್ಲ ಸುದ್ದಿಗಳನ್ನ ನೋಡೋಣ. ಪುಷ್ಪಕ ರೈಲಿನಿಂದ ಜಿಗಿದು ಪ್ರಯಾಣಿಕರು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮತ್ತೊಂದೆಡೆಯಲ್ಲಿ ರಾಜ್ಯದ ಬಿಪಿಎಲ್ ಮತ್ತು ಎಪಿಎಲ್ ಪಡಿತರ ಚೀಟಿದಾರರಿಗೆ ಒಂದು ಮುಖ್ಯವಾದ ಮಾಹಿತಿ. ರಾಜ್ಯಾದ್ಯಂತ ಸರ್ವರ್ ಸಮಸ್ಯೆ ಎದುರಾಗುತ್ತಿದ್ದಂತೆ ಆತಂಕಗೊಂಡ ಪಡಿತರ ಚೀಟಿದಾರರು ಇದೇ ನಡುವೆ ಬಜೆಟ್ ನಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ. ನಿಮ್ಮ ಖಾತೆಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಜಮವಾಗುತ್ತಿಲ್ಲವೆಂದ್ರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಮೊಬೈಲ್ ಸಿಮ್ ರೀಚಾರ್ಜ್ ಕುರಿತಂತೆ ಒಂದು ಗುಡ್ ನ್ಯೂಸ್ ಬಂದಿದೆ. ಸದ್ದಿಲ್ಲದೆ 2 ಹೊಸ ಪ್ಲಾನ್ ಬಿಡುಗಡೆ ಮಾಡಿದಂತ ರಿಲಯನ್ಸ್ ಇದೇ ನಡುವೆ ವಡಾಫೋನ್, ಏರ್ಟೆಲ್ ಸೇರಿದಂತೆ ಹಲವು ಸಿಮ್ ಬಳಕೆದಾರರಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಎಲ್ಲ ಸುದ್ದಿಗಳನ್ನ ನೋಡೋಣ. ಮತ್ತೊಂದೆಡೆಯಲ್ಲಿ ಇತ್ತೀಚೆಗೆ ಕಾರು ಅಪಘಾತದಲ್ಲಿ ಬೆನ್ನು ಮೂಳೆ ಮುರಿತ ಪರಿಣಾಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಭೇಟಿಯಾಗಲು ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರು ಬಂದಿದ್ದು, ಇದೇ ನಡುವೆ ಜೆಡಿಎಸ್ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದೆ. ಬಡವರು ಬಲಿಯಾದ್ರೆ ಈ ಸರ್ಕಾರಕ್ಕೆ ಡೋಂಟ್ ಕೇರ್ ಎಂದು ವಾಗ್ದಾಳಿ ಮಾಡಿದೆ. ಏನಿದು ಮಾಹಿತಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಸ್ನೇಹಿತರೆ, ಅದನ್ನು ಕೂಡ ಒತ್ತಿ. ಇದರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋ ಪೂರ್ತಿಯಾಗಿ ನೋಡಿ. ಮೊದಲನೇ ಮುಖ್ಯವಾದ ಮಾಹಿತಿ. ಈಗ ಭಾರತ ದೇಶದಲ್ಲಿ 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭ ಮೇಳವು ಪ್ರಯಾಗ್ರಾಜ್ನಲ್ಲಿ ಭಾರಿ ಅದ್ದೂರಿಯಾಗಿ ನಡೀತಾ ಇದೆ. ಲಕ್ಷಾಂತರದಿಂದ ಕೋಟ್ಯಾಂತರ ಜನ ಪ್ರತಿನಿತ್ಯ ಕುಂಭಮೇಳದಲ್ಲಿ ಸಂಭ್ರಮದಲ್ಲಿ ಭಾಗಿಯಾಗಲು ದೇಶ ವಿದೇಶದಿಂದ ಮೂಲೆ ಮೂಲೆಯಿಂದ ಜನ ಇಲ್ಲಿಗೆ ಬರ್ತಿದ್ದಾರೆ. ಅಲ್ಲಿನ ವ್ಯವಸ್ಥೆ ಕುರಿತು ಕೂಡ ದೇಶದೆಲ್ಲೆಡೆಯಲ್ಲಿ ಮಾತುಗಳು ಕೇಳಿ ಬರ್ತಿವೆ. ಅಷ್ಟೆಲ್ಲ ಸ್ನೇಹಿತರೆ, ಪ್ರಯಾಗ್ರಾಜ್ನಲ್ಲಿ ಸಾಧುಗಳನ್ನ ನೋಡಲು ಸಹ ಜನೋಸ್ತಮ ಸೇರಿದೆ. ಬೇರೆ ಬೇರೆ ರೀತಿಯ ನಾಗ ಸಾಧುಗಳು, ಸಾಧು ಸಂತರು ಹಲವರು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಇದೆಲ್ಲದರ ನಡುವೆ ರುದ್ರಾಕ್ಷಿ ಮಾರುವ ಒಬ್ಬ ಹುಡುಗಿಯೊಬ್ಬಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದಾಳೆ. ಹೌದು, ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾ ಪೂರ್ತಿಯಾಗಿ ಮೊನಾಲಿಸಾಳದ್ದೇ ಸುದ್ದಿ ಆಗ್ಬಿಟ್ಟಿದೆ. ಕುಂಭಮೇಳದಲ್ಲಿ ರುದ್ರಾಕ್ಷಿ ಸರ ಮಾರಾಟ ಮಾಡುತ್ತಿದ್ದಂತ 16 ವರ್ಷದ ಹುಡುಗಿಯು ತನ್ನ ಬಟ್ಟಲು ಕಣ್ಣುಗಳ ಮೂಲಕ ಜನರ ಮನಸ್ಸು ಸೆಳೆದಿದ್ದು ಒಂದೇ ಸಲಕ್ಕೆ ಆಕೆ ಎಷ್ಟೊಂದು ವೈರಲ್ ಆಗ್ಬಿಟ್ಲು ಅಂದ್ರೆ ಈಗ ಆಕೆಯ ಫೋಟೋ, ರೀಲ್ಸ್, ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವುದು ಶುರುವಾಗಿದೆ. ಈಗ ಇದು ಯಾವ ಹಂತಕ್ಕೆ ಬಂದಿದೆ ಅಂದ್ರೆ, ಈ ಒಂದು ಹಿಂದೆ ಆಕೆ ಬಳಿ ಸರ ಖರೀದಿಸಲು ಬರುತ್ತಿದ್ದಂತ ಜನರ ಸಂಖ್ಯೆ ಕಡಿಮೆಯಾಗಿ ಈಗ ಆಕೆ ಜೊತೆಗೆ ರೀಲ್ಸ್ ಮತ್ತು ವಿಡಿಯೋ ಮಾಡಲು ಬರುವವರ ಸಂಖ್ಯೆನೇ ಹೆಚ್ಚಾಗಿ ಬಿಟ್ಟಿದೆ. ಪ್ರತಿನಿತ್ಯ ಸೆಲ್ಫಿ ತೆಗೆದುಕೊಳ್ಳಲು ಬರುವವರ ಸಂಖ್ಯೆ ಅತಿಯಾಗಿದ್ದು ಆಕೆ ಮುಖ ಮುಚ್ಚಿಕೊಂಡು ಇಂದು ಓಡಾಡುವಂತೆ ಆಗಿದೆ. ಇದೇ ಒಂದು ನಡುವೆ ಇದೀಗ ಇದೇ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಬಿಗ್ ಬಾಸ್ ವಿನ್ನರ್ ಆಗಿರುವ ಪ್ರಥಮ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು ಗೆಳೆಯರೆ, ಮಾಧ್ಯಮಗಳ ವಿರುದ್ಧ ಗರಂ ಆಗಿದ್ದಾರೆ. ಸಾಧು ಮತ್ತು ಸಂತರನ್ನ ತೋರಿಸಿ ಅಂದ್ರೆ ಸರ ಮಾರೋಳನ್ನ ತೋರಿಸ್ತಾ ಇದ್ರಲ್ಲ 24 ಗಂಟೆ, ನಮ್ಮ ದೇಶ ಹೆಂಗಪ್ಪ ಉದ್ಧಾರ ಆಗುತ್ತೆ ಎಂದು ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ. ಹೌದು, ಆ ಒಂದು ಪೋಸ್ಟ್ ಕೂಡ ನೀವು ನೋಡ್ತಿರಬಹುದು. ಕೋಟಿ ಕೋಟಿ ಜನ ಸೇರೋ ಕುಂಭ ಮೇಳದ ಬಗ್ಗೆ ತೋರಿಸಿ ಅಂದ್ರೆ ಅದ್ಯಾರೋ ಮೊನಾಲಿಸಾ ಹಿಂದೆ ಬಿದ್ದು ಅವಳು ಕ್ಯಾಮರಾ ಕಿತ್ತು ಬಿಸಾಗೋ ತನಕ ಅವಳನ್ನ ಬಿಡಲಿಲ್ಲ ನಮ್ ಜನ. ಮೊಘಲರನ್ನ ನಡುಗಿಸಿದ ನಾಗ ಸಾಧುಗಳನ್ನ ತೋರಿಸಿ ಅಂದ್ರೆ ಸರ ಮಾರೋಳನ್ನ ಮಾಡೆಲ್ ಅಂತ ತೋರಿಸ್ತವ್ರೆ ಈ ಮೀಡಿಯಾ. ಇನ್ನು ಈ ದೇಶ ಉದ್ಧಾರ ಆಗುವಂದ್ರೆ ಹೆಂಗಪ್ಪ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ದುರಂತ ನಡೆದು ಹೋಗಿದೆ. ಹೌದು ಗೆಳೆಯರೆ, ರೈಲಿಗೆ ಬೆಂಕಿ ತಗುಲಿದ ಪರಿಣಾಮ ಜನರು ರೈಲಿನಿಂದ ಹಾರಿತು. ಆದ್ರೆ ಇದೇ ನಡುವೆ ಮತ್ತೊಂದು ರೈಲು ಬಂದು ಅದಕ್ಕೆ 8 ಮಂದಿ ಸಾವನ್ನಪ್ಪಿದ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಹೌದು, ಮಹಾರಾಷ್ಟ್ರ ರಾಜ್ಯದ ಜಲಗಾಂವ್ನಲ್ಲಿ ಭೀಕರ ದುರಂತ ಸಂಭವಿಸಿದೆ. ಪುಷ್ಪಕ ಎಕ್ಸ್ಪ್ರೆಸ್ ರೈಲಿಗೆ ಬೆಂಕಿ ತಗುಲಿದ್ದು ನಂತರ ಜೀವ ಭಯದಿಂದ ಹಾರುವ ಪ್ರಯತ್ನದಲ್ಲಿ 8 ಜನರು ಮತ್ತೊಂದು ರೈಲಿಗೆ ಸಾವನ್ನಪ್ಪಿದ್ದಾರೆ. ಹೌದು ಗೆಳೆಯರೆ, ಅನೇಕರು ಕೂಡ ಗಾಯಗೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಜಲಗಾಂವ್ನ ಪಚೋರಾ ರೈಲು ನಿಲ್ದಾಣದಲ್ಲಿ ಈ ಒಂದು ಆಘಾತಕಾರಿ ಘಟನೆ ನಡೆದು ಹೋಗಿದೆ. ಪುಷ್ಪಕ್ ಎಕ್ಸ್ಪ್ರೆಸ್ ನಲ್ಲಿ ಬೆಂಕಿ ಕಾಣಿಸಿಕೊಂಡ ವದಂತಿಯ ನಂತರ ಅವ್ಯವಸ್ಥೆ ಉಂಟಾಗಿದ್ದು ಭಯಭೀತರಾದಂತ ಪ್ರಯಾಣಿಕರು ತಮ್ಮ ಜೀವವನ್ನ ಕಾಪಾಡುವ ದೃಷ್ಟಿಯಿಂದ ಹೆದರಿ ಚಲಿಸುವ ರೈಲಿನಿಂದಲೇ ಜಿಗಿದಿದ್ದಾರೆ. ಪಕ್ಕದ ಟ್ರ್ಯಾಕ್ಗೆ ಜಿಗುತ್ತಿದ್ದಂತೆ ಕರ್ನಾಟಕ ರೈಲು ಹರಿದು ಅನೇಕರು ಸಾವನ್ನು ಒಪ್ಪಿದ್ದಾರೆ. ಹೌದು, ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಬರುತ್ತಿರುವುದನ್ನ ತಿಳಿಯದೆ ಟ್ರ್ಯಾಕ್ ಮೇಲೆ ನಿಂತಿದ್ದು ಮತ್ತೊಂದು ರೈಲು ಏಕಾಏಕಿ ಬಂದು ಡಿಕ್ಕಿಯಾಗಿ ಈ ಒಂದು ದುರಂತ ಸಂಭವಿಸಿದೆ. ಈಗ ಬಂದಿರುವ ಮಾಹಿತಿ ಪ್ರಕಾರ ರೈಲು ಹರಿದು 8 ಜನ ಸಾವನ್ನಪ್ಪಿದ್ರೆ 50ಕ್ಕೂ ಅಧಿಕ ಮಂದಿಗೆ ತೀವ್ರವಾಗಿ ಗಾಯವಾಗಿದೆ ಎಂದು ಹೇಳಲಾಗುತ್ತಿದೆ.
ಇನ್ನೂ ಹೆಚ್ಚಿನ ಮಾಹಿತಿಗೂ ಕೂಡ ನಿರೀಕ್ಷಿಸಲಾಗಿದೆ ಸ್ನೇಹಿತರೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ರಾಜ್ಯದ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ. ಹೌದು, ರೇಷನ್ ಕಾರ್ಡ್ ತಿದ್ದುಪಡಿಗೆ ಜನವರಿ 31 ಕೊನೆ ದಿನಾಂಕದ ವದಂತಿ ಹಿನ್ನೆಲೆಯಲ್ಲಿ ಈಗ ರಾಜ್ಯಾದ್ಯಂತ ಬಿಪಿಎಲ್ ಪಡಿತರ ಚೀಟಿದಾರರು ಆತಂಕಗೊಂಡಿದ್ದಾರೆ. ಒಂದು ಕಡೆಯಲ್ಲಿ ಸರ್ವರ್ ಸಮಸ್ಯೆಯೂ ಕೂಡ ಕಾಡುತ್ತಿದ್ದು, ಮತ್ತೊಂದೆಡೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಇನ್ನು ಈಗ ಬಂದಿರೋ ಮಾಹಿತಿ ಪ್ರಕಾರ ಬೆಂಗಳೂರಿನ ರಾಜಾಜಿನಗರದ ಬೆಂಗಳೂರು ಒನ್ ಕೇಂದ್ರದಲ್ಲಿ ಮಾತ್ರ ತಿದ್ದುಪಡಿ ಮಾಡಲಾಗುತ್ತಿದೆ ಎಂಬ ಸುದ್ದಿ ಕೇಳಿ ಬಂದಿದ್ದು, ಇದೇ ಕಾರಣಕ್ಕೆ ಜನರು ರಾಜಾಜಿನಗರದ ಬೆಂಗಳೂರು ಒನ್ ಕೇಂದ್ರದ ಮುಂದೆ ಮುಗಿಬಿದ್ದಿದ್ದಾರೆ. ಜನರನ್ನ ನಿಯಂತ್ರಿಸಲು ಸಿಬ್ಬಂದಿಯವರು ಹರಸಾಹಸ ಪಡ್ತಿದ್ದಾರೆ. ತಿದ್ದುಪಡಿಗೆ ಟೋಕನ್ ಪಡೆಯಲು ಕೂಡ ಕಾರ್ಡುದಾರರು ಮುಂಜಾನೆ ಎದ್ದು ಚಳಿಯನ್ನು ಕೂಡ ನೋಡದೆ ರಾಜಾಜಿನಗರದ ಬೆಂಗಳೂರು ಒನ್ ಕೇಂದ್ರದ ಮುಂಭಾಗದಲ್ಲಿ ಬಂದು ಕಾಯುತ್ತಿದ್ದಾರೆ. ಆದರೆ ಇದರ ನಡುವೆ ಸರ್ವರ್ ಡೌನ್ ಸಮಸ್ಯೆಯೂ ಕೂಡ ಕಾಡುತ್ತಿದ್ದು, ಇದರಿಂದ ತಿದ್ದುಪಡಿ ಸಾಧ್ಯವಾಗದ ಕಾರಣ ಸಿಬ್ಬಂದಿ ವಿರುದ್ಧ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಮಾಹಿತಿ ಪ್ರಕಾರ ಜನವರಿ 31 ಕೊನೆ ದಿನಾಂಕವಾಗಿದೆ ಸ್ನೇಹಿತರೆ. ಈ ಒಂದು ಹಿಂದೆ ಡಿಸೆಂಬರ್ 31, 2024 ಕೊನೆ ದಿನಾಂಕ ಎಂದು ಇಲಾಖೆ ಅವಕಾಶ ನೀಡಿತ್ತು. ಆದರೆ ಕಾರ್ಡುದಾರರ ಬೇಡಿಕೆ ಮೇರೆಗೆ ಇಲಾಖೆ ಈ ಒಂದು ತಿದ್ದುಪಡಿ ಪ್ರಕ್ರಿಯೆಯನ್ನ ಜನವರಿ 31ರವರೆಗೆ ವಿಸ್ತರಿಸಿತ್ತು. ಆದರೆ ಇದೀಗ ಸರ್ವರ್ ಡೌನ್ ಸಮಸ್ಯೆಯಿಂದ ಈಗಲೂ ಕೂಡ ಎಷ್ಟೋ ಜನರು ಬಿಪಿಎಲ್ ಕಾರ್ಡು ತಿದ್ದುಪಡಿ ಮಾಡಿಕೊಳ್ಳಲಾಗದೆ ಪರದಾಡುತ್ತಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಈ ಒಂದು ತಿದ್ದುಪಡಿ ಮತ್ತೆ ಫೆಬ್ರವರಿವರೆಗೆ ವಿಸ್ತರಣೆ ಆಗುವ ಕುರಿತಂತೆಯೂ ಕೂಡ ಯಾವುದೇ ಮಾಹಿತಿ ಬಂದಿಲ್ಲ. ಈ ಮೂಲಕ ಜನರು ಆತಂಕಕ್ಕೊಳಗಾಗಿದ್ದಾರೆ. ಏಕೆಂದ್ರೆ ಬಿಪಿಎಲ್ ಕಾರ್ಡ್ ಇದ್ರೇನೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಕೇಂದ್ರ ಸರ್ಕಾರದ ಲಾಭವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಆದರೆ ಇದೀಗ ಡಿಸೆಂಬರ್ 31 ಕೊನೆ ದಿನಾಂಕ ಸಮೀಪವಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಅಂದ ಹಾಗೆ ಸ್ನೇಹಿತರೆ, ಈಗ ಇದೇ ನಡುವೆ ಮತ್ತೊಂದು ಶಾಕಿಂಗ್ ಸುದ್ದಿಯೂ ಕೂಡ ಬಂದಿದೆ. ಅದೇನೆಂದರೆ, ಎಷ್ಟೋ ಜನರಿಗೆ ಅನ್ನಭಾಗ್ಯ ಯೋಜನೆ ಹಣವೇ ಜಮವಾಗುತ್ತಿಲ್ಲ. ಇದೇ ವಿಚಾರಕ್ಕೆ ಪಡಿತರ ವಿತರಕರ ಸಂಘ ಇದೀಗ ಬಜೆಟ್ ನಲ್ಲಿ ಹಣವನ್ನ ನೀಡುವುದನ್ನ ಬಂದ್ ಮಾಡಿ ಜನರಿಗೆ ಹೆಚ್ಚುವರಿ ಅಕ್ಕಿನ ವಿತರಣೆ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಹೌದು, ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ನೀಡಲಾಗುತ್ತಿರುವ ಹಣ ಬದಲು ನೀವು ಹೆಚ್ಚುವರಿ ಅಕ್ಕಿನ ವಿತರಣೆ ಮಾಡಿ ಎಂದು ಮತ್ತು ಬಜೆಟ್ ನಲ್ಲಿ ಇದನ್ನ ಘೋಷಣೆ ಮಾಡಿ ಎಂದು ಸರ್ಕಾರಕ್ಕೆ ರಾಜ್ಯದ ಸರ್ಕಾರಿ ಪಡಿತರ ವಿತರಕರ ಸಂಘ ಇದೀಗ ಒತ್ತಾಯಿಸಿದೆ. ನೀವು ವಿಧಾನಸಭಾ ಚುನಾವಣೆ ಮುನ್ನ ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಕೊಡುವುದಾಗಿನೇ ಘೋಷಣೆ ಮಾಡಿದ್ದೀರಿ. ಹಾಗಾಗಿ ನೀವು ಹಣವನ್ನ ಕೊಡದೆ 10 ಕೆಜಿ ಅಕ್ಕಿನ ಕೊಡಿ ಎಂದು ವಿತರಕರು ಒತ್ತಾಯಿಸಿದ್ದಾರೆ ಸ್ನೇಹಿತರೆ. ಹೌದು, ಈ ಬಾರಿಯ ಕರ್ನಾಟಕದ ಬಜೆಟ್ ನಲ್ಲಿ 10 ಕೆಜಿ ಅಕ್ಕಿ ವಿತರಿಸಲು ಕ್ರಮ ತೆಗೆದುಕೊಳ್ಳಬೇಕು. ಅದೇ ರೀತಿ ಸಕ್ಕರೆ, ತಾಳೆ ಎಣ್ಣೆ, ಉಪ್ಪು, ಬೇಳೆ, ಬೆಲ್ಲ ಸೇರಿದಂತೆ ಇತರೆ ಅಗತ್ಯ ವಸ್ತುಗಳನ್ನು ಕೂಡ ಕಡಿಮೆ ಬೆಲೆಗೆ ಜನರಿಗೆ ನೀಡಬೇಕು. ಈ ಕುರಿತಂತೆ ಆಹಾರ ಸಚಿವ KH ಮುನಿಯಪ್ಪ ಮತ್ತು ಸರ್ಕಾರದ ಮೇಲೆ ಒತ್ತಡ ತರಬೇಕು ಎಂದು ಸಂಘದ ಅಧ್ಯಕ್ಷರು ಮಾಧ್ಯಮಗಳ ಮುಂದೆ ಕೋರಿದ್ದಾರೆ. ಇನ್ನು ನಿಮ್ಮ ಪ್ರಕಾರ 10 ಕೆಜಿ ಅಕ್ಕಿ ಕೊಡಬೇಕು ಅಥವಾ 5 ಕೆಜಿ ಅಕ್ಕಿ ಬದಲಿಗೆ ಹಣವನ್ನ ನೀಡಬೇಕು? ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ದೇಶದ ಎಲ್ಲಾ ಮೊಬೈಲ್ ಸಿಮ್ ಬಳಕೆದಾರರಿಗೆ ಶೀಘ್ರವೇ ಗುಡ್ ನ್ಯೂಸ್ ಸಿಗಲಿದೆ. ಹೌದು, ಈಗಾಗಲೇ TRAI ಎಲ್ಲಾ ಟೆಲಿಕಾಂ ಕಂಪನಿಗಳಿಗೆ ಈ ಒಂದು ರೀಚಾರ್ಜ್ ಬೆಲೆಯಲ್ಲಿ ಕಡಿತ ಮಾಡುವಂತೆ ಖಡಕ್ ಆದೇಶ ಕೊಟ್ಟಿದ್ದು, ಇತ್ತೀಚೆಗೆ BSNL ಕೂಡ ಒಂದು ಹೊಸ ಪ್ಲಾನ್ ಅನ್ನ ಘೋಷಣೆ ಮಾಡಿದೆ. ಈಗ ಅದೇ ಬೆನ್ನಲ್ಲೇ ರಿಲಯನ್ಸ್ ಜಿಯೋ ಕೂಡ 2 ಹೊಸ ಪ್ಲಾನ್ ಅನ್ನ ಪರಿಚಯಿಸಿದೆ. ಹೌದು ಸ್ನೇಹಿತರೆ, ನೀವು ಕೂಡ ಏನಾದರೂ ಮೊಬೈಲ್ ಸಿಮ್ ಬಳಕೆದಾರರಾಗಿದ್ರೆ ಯಾವುದೇ ಕಾರಣಕ್ಕೂ 1 ವರ್ಷದ ರೀಚಾರ್ಜ್ ಅನ್ನ ಮಾಡಿಕೊಳ್ಳಬೇಡಿ. ಏಕೆಂದ್ರೆ ಈಗ ಶೀಘ್ರವೇ ರೀಚಾರ್ಜ್ ಪ್ಲಾನ್ ಅಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಹೌದು, TRAI ಎಲ್ಲಾ ಟೆಲಿಕಾಂ ಕಂಪನಿಗಳಿಗೆ ರೀಚಾರ್ಜ್ ಬೆಲೆಯನ್ನ ಕಡಿತ ಮಾಡುವಂತೆ ಖಡಕ್ ಸೂಚನೆ ಕೊಟ್ಟಿದೆ. ಇದೇ ಬೆನ್ನಲ್ಲೇ ಭಾರತದ ಅತಿ ದೊಡ್ಡ ಟೆಲಿಕಾಂ ಕಂಪನಿ ಆಗಿರುವ ರಿಲಯನ್ಸ್ ಜಿಯೋ ಕೂಡ 2 ಹೊಸ ಪ್ಲಾನ್ ಅನ್ನ ಪರಿಚಯ ಮಾಡಿದೆ. ಹೌದು ಗೆಳೆಯರೆ, 458 ರೂಪಾಯಿ ಮತ್ತು 1958 ರೂಪಾಯಿಗಳ 2 ಪ್ಲಾನ್ ಅನ್ನ ಪರಿಚಯ ಮಾಡಲಾಗಿದೆ. ಈ ಒಂದು ಹಿಂದೆ 3000 ರೂಪಾಯಿಗೆ 1 ವರ್ಷದ ರೀಚಾರ್ಜು, ಇದೀಗ 1958 ರೂಪಾಯಿಲಿ ನೀವು 1 ವರ್ಷದವರೆಗೆ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು. ಆದರೆ ಸ್ನೇಹಿತರೆ, ಈ ಒಂದು ಹೊಸ ರೀಚಾರ್ಜ್ ನಲ್ಲಿ ಕರೆ ಮತ್ತು SMS ಮಾತ್ರ ನೀವು ಸೌಲಭ್ಯ ಪಡೆದುಕೊಳ್ಳಬಹುದು. ಇಂಟರ್ನೆಟ್ ಸೌಲಭ್ಯ ನಿಮಗೆ ಸಿಗೋದಿಲ್ಲ. ಹೌದು, ಹೆಚ್ಚಿನ ಕರೆ ಮತ್ತು SMS ಬಳಸುವ ಬಳಕೆದಾರರನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಹೊಸ ಪ್ಲಾನ್ ಅನ್ನ ಪರಿಚಯ ಮಾಡಲಾಗಿದೆ. 458 ರೂಪಾಯಿಗೆ 84 ದಿನವಾದ್ರೆ 1958 ರೂಪಾಯಿ ರೀಚಾರ್ಜ್ ನಲ್ಲಿ 1 ವರ್ಷದವರೆಗೆ ನೀವು ಕರೆ ಮತ್ತು SMS ಗಳನ್ನ ಮಾಡಬಹುದು ಸ್ನೇಹಿತರೆ.
ಈ ಮೂಲಕ ನಿಮಗೆ ಸ್ವಲ್ಪ ಮಟ್ಟಿಗೆ ಹಣ ಇಲ್ಲಿ ಉಳಿತಾಯವಾಗಲಿದೆ. ಏಕೆಂದ್ರೆ ಪ್ರತಿಯೊಬ್ಬರ ಹತ್ತಿರ 2 ಸಿಮ್ಮು ಇದ್ದೇ ಇರುತ್ತೆ. ಹಾಗಾಗಿ ನೀವು ಒಂದು ಸಿಮ್ಗೆ ಇಂಟರ್ನೆಟ್ ರಿಚಾರ್ಜ್, ಮತ್ತೊಂದು ಸಿಮ್ಗೆ ಕರೆ ಮತ್ತು ಮೆಸೇಜಿನ ಒಂದು ರಿಚಾರ್ಜ್ ಅನ್ನ ನೀವು ಈಗ ಮಾಡಿಕೊಳ್ಳಬಹುದು. ಅಂದ ಹಾಗೆ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ 1 ವರ್ಷದ ರಿಚಾರ್ಜ್ ಅನ್ನ ಸದ್ಯಕ್ಕೆ ಮಾಡಿಕೊಳ್ಳಲು ಹೋಗಬೇಡಿ. ಏಕೆಂದ್ರೆ TRAI ಎಲ್ಲಾ ಟೆಲಿಕಾಂ ಕಂಪನಿಗಳಿಗೆ ಹೊಸ ಪ್ಲಾನ್ ಬಿಡುಗಡೆ ಮಾಡುವಂತೆ ಖಡಕ್ ಸೂಚನೆ ಕೊಟ್ಟಿದೆ. ಮಾಹಿತಿ ಪ್ರಕಾರ ಜನವರಿ 23 ಕೊನೆ ದಿನಾಂಕವಾಗಿತ್ತು. ಆದ್ರೆ ಇದುವರೆಗೆ ಏರ್ಟೆಲ್, ವಡಾಫೋನ್, ಐಡಿಯಾದಲ್ಲಿ ಯಾವುದೇ ಹೊಸ ಪ್ಲಾನ್ ಬಿಡುಗಡೆ ಆಗಿಲ್ಲ. ಶೀಘ್ರವೇ ಆ ಒಂದು ಪ್ಲಾನ್ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಅದಕ್ಕಿಂತ ಮೊದಲು ನಿಮ್ಮ ಬಳಿ ಯಾವ ಸಿಮ್ ಇದೆ ಎಂಬುದನ್ನು ನೀವು ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೀಡಾಗಿದ್ದು, ಇದೇ ಬೆನ್ನಲ್ಲೇ ಅವರು ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಭೇಟಿಯಾಗಲು ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರು, ಗಣ್ಯರು ಭೇಟಿ ಕೊಡುತ್ತಿದ್ದು, ಇದೇ ವಿಚಾರಕ್ಕೆ JDS ಟ್ವೀಟ್ ಮಾಡಿ ಟಾಂಗ್ ಕೊಟ್ಟಿದೆ. ಹೌದು ಸ್ನೇಹಿತರೆ, ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ಅನ್ನು ನೋಡ್ತಿರಬಹುದು. ಇದು ರಾಜ್ಯದ JDS ಮಾಡಿದ ಟ್ವೀಟ್ ಆಗಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತವಾಗಿ ಬೆಳಗಾವಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. DCM DK ಶಿವಕುಮಾರ್, ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಕಾಂಗ್ರೆಸ್ ನಾಯಕರುಗಳು ಓಡೋಡಿ ಹೋಗಿ ಸಚಿವೆಯ ಆರೋಗ್ಯ ವಿಚಾರಿಸಿ ಶೀಘ್ರ ಚೇತರಿಕೆಗೆ ಹಾರೈಸಿ ಬರುತ್ತಿದ್ದಾರೆ. ಇದು ತಪ್ಪಲ್ಲ. ಆದ್ರೆ ಬೆಳಗಾವಿ, ಬಳ್ಳಾರಿ, ರಾಯಚೂರು ಸೇರಿದಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಸರಣಿ ಸಾವುಗಳಾದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಲಿ, ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವ ಜಮೀರ್ ಆಗಲಿ ಅಥವಾ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಲಿ ಒಮ್ಮೆಯೂ ಆಸ್ಪತ್ರೆಗೆ ಭೇಟಿ ನೀಡಲಿಲ್ಲ. ಮೃತರ ಕುಟುಂಬದವರಿಗೆ ಸಾಂತ್ವನವೂ ಕೂಡ ಹೇಳಲೇ ಇಲ್ಲ. ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಜನಸಾಮಾನ್ಯರ ಜೀವಕ್ಕೆ ಬೆಲೆಯೇ ಇಲ್ಲ. ಸರ್ಕಾರದ ಬೇಜವಾಬ್ದಾರಿ, ನಿರ್ಲಕ್ಷ್ಯಕ್ಕೆ ಬಡವರು ಬಲಿಯಾದ್ರೆ ಡೋಂಟ್ ಕೇರ್ ಎಂದು ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ನಾಯಕರಿಗೆ ಆದ್ರೆ ವಿಶೇಷ ಕಾಳಜಿ. ಕಾಂಗ್ರೆಸ್ ಸರ್ಕಾರದ ಈ ಇಬ್ಬಗೆ ನೀತಿಗೆ ಧಿಕ್ಕಾರ ಎಂದು ಜನತಾದಳ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸ್ನೇಹಿತರೆ, ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು, ನಿಮ್ಮ ಖಾತೆಗೆ ಇದುವರೆಗೆ ಹಣ ಜಮಾ ಆಗಿಲ್ಲವೆಂದ್ರೆ ನೀವು ಜನವರಿ 30ರವರೆಗೆ ಕಾಯಬೇಕು ಎಂದು ಮಾಧ್ಯಮಗಳ ಮುಂದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆಯಾಗಿರುವ ಪುಷ್ಪಾ ಅಮರನಾಥ್ ಅವರು ಕೊಡಗು ಜಿಲ್ಲೆಯಲ್ಲಿ ತಿಳಿಸಿದ್ದಾರೆ. ಹೌದು, ವಿಪಕ್ಷಗಳು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಸುಳ್ಳು ಮಾಹಿತಿ ಹಬ್ಬಿಸುತ್ತಿದ್ದಾರೆ. ಆದ್ರೆ ನಮ್ಮ ಗ್ಯಾರಂಟಿ ಯೋಜನೆ ನಿಂತಿಲ್ಲ. ತಾಂತ್ರಿಕ ಸಮಸ್ಯೆ ಎದುರಾದ ಪರಿಣಾಮ ಹಣ ಬಿಡುಗಡೆ ಮಾಡುವುದರಲ್ಲಿ ವಿಳಂಬವಾಗಿದೆ. ಜನವರಿ 30ರೊಳಗೆ ಬಾಕಿ ಕಂತು ಸೇರಿದಂತೆ ಎಲ್ಲ ಹಣವನ್ನು ಕೂಡ ಫಲಾನುಭವಿಗಳಿಗೆ ಜಮಾ ಮಾಡಲಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಇವತ್ತಿಗೆ ಎಷ್ಟೇತು ಸ್ನೇಹಿತರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡ್ತಾ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.